ಗೌರಕ್ಕ ಪುಣ್ಯ ಬರಲಿ ವಯವ್ವ, ನನಗೆ ಪುಣ್ಯ ಬರಲಿ. ಗೆಳತಿ ಅನ್ನೋದಕ್ಕಿಂತ ಒಂದು ತಾಯಿ ಜಾಗದಾಗ ನಿಂತಿ ನೋಡುವ ನನಗೆ. ಯವ್ವ ಎಂತ ಹೆದರಿ ಬಂದಿದ್ದೆ ನಾನು. ನಮ್ಮನಿ ಗುಡ್ಡನ ಕರಿಗಿ ನೀರ ಆದಂಗೆ ಆತ್ ನೋಡು ನನಗೆ. ಅಷ್ಟು ಟೆನ್ಷನ್ ಆಗಿ ಹೋಗಿತ್ತ ಯವ್ವ ನನಗೆ. ಆಗ್ಲಿ ತಗರವ, ನಾ ಇನ್ನು ಬರ್ತೇನೆ ತಗ. ಕುಂದ್ರಲ್ಲಿ ಕರ್ಕೊಂಡ್ರ ಬರ್ಲಿ ಕುಂದ್ರು. ಇಲ್ಲವ ಹೊಕ್ಕನಿ ಗೌರಕ್ಕ, ಅಲ್ಲಿ ಮತ್ತು ನಾನು ಗಂಡು ಬಂದ್ಗಿಂದ್ರ ಅದು ಕಷ್ಟನ. ಹೊಕ್ಕಡಿ ಮನೆ ಕಡೆಗೆ. ಅಲ್ಲೇ ಬೂಬಣಿ, ಹಳೆ ಬೂಬಣಿ, ನೀನು ಅಲ್ಲಿ ಮನ್ಯಾಗ ಹೋಗಿ ಇದ್ದು ನಿನ್ನ ಗಂಡ ಬಂದು ನಿನ್ನ ಮಗಳು ಇಲ್ಲ ಅಂತಂದ್ರೆ ತೊಂದರೆ ಆಕತಿ. ಅದ ನೀನು ಇಲ್ಲಿದ್ದು ಅಲ್ಲಿ ನಿನ್ನ ಗಂಡ ಬಂದ್ರು ಅಕಸ್ಮಾತ್ ನಿನ್ನ ಮಗಳು ಇಲ್ಲಿಗೆ ಕರ್ಕೊಂಬರ್ತಾನ. ನನ್ನ ಮಮ್ಮಗೆ ಹೆಂಗಿದ್ರು ಏನು ಕರ್ಕೊಂಬಂದ್ರೆ ಇಲ್ಲಿಂದ ಕರ್ಕೊಂಡು ಹೋದ್ರು ನಿನ್ನ ಗಂಡ ಬಂದ್ರು ಬರಲಿಲ್ಲ ಅಂದ್ರು ಏನು ಫರಕ್ ಬೀಳಂಗಿಲ್ಲ. ಬಂದ್ರು ನಾನು ನನ್ನ ಮಗಳು ಗೌರಕ್ಕನ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ರೆ ಆಗಿ ಹೋತು. ಹೌದಿಲ್ಲ? ಅಬ್ಬಬ್ಬಬ್ಬಬ್ಬ, ಆದ್ರೂ ಭಾರಿ ತಲೆ ಓಡಿಸ್ತು ಬಿಡಬೇ ಅಮ್ಮ. ವಯಸ್ಸಾಗೈತೆ ಅಷ್ಟೇ, ಬುದ್ಧಿ ಏನು ಕಮ್ಮಿ ಆಗಿಲ್ಲ. ಅದೇನೋ ಅಂತಾರಲ್ಲ, ಹುಣಸಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪನ ಅಂತಂದು ಹಂಗದಿ ನೋಡ್ಬೇ ಅಮ್ಮ. ಯಾಕ್ರೆ ಮುದುಕಿ ಆದ್ರೆ ನನಗೇನು ಬುದ್ಧಿ ಕಮ್ಮಿ ಆಗ್ಬೇಕನ, ಬುದ್ಧಿ ಭ್ರಮಣೆ ಆಗ್ಬೇಕನ? ಬಾರಿ ಇದು ಬಿಡ ನೀನು. ಏನೋ ಚಲೋ ಆಗಲಿ ಅಂತ ಹೇಳಿದ್ರು, ಏನೋ ಅಂತಾರಲ್ಲ, ಪುಣ್ಯಕ್ಕೆ ಮೇ ಕೊಟ್ಟು ಹಾಲು ಹಿಡಿದು ನೋಡಿದ್ರಂತ ಅಂತ ಕಿಕ್ಕಿ ಅಲ್ಲನ. ಇವಾಗ ಗೌರಕ್ಕ ಏನು ಮಾಡಕ್ತೀವ? ಮತ್ತೆ ಯಾವಕ್ಕೆ ಬಂದ್ಲು ನೋಡಪ್ಪ. ಏಯ್ ಮೀನಾಕ್ಷಿ, ಮೀನಾಕ್ಷಿ, ನೀವು ಒಬ್ಬಕ್ಕೆ ಬರಕ್ಕೆ ಬರಂಗಿಲ್ಲನ? ಊರು ಮಂದಿನೆಲ್ಲ ಕರ್ಕೊಂಬರ್ತಿಲ್ಲ? ಹೌದಾ? ನಾ ಯಾರನ್ನ ಕರ್ಕೊಂಬಂದಾನೆ? ನೀವೇ ನನ್ನ ಕೈ ತೊಗೊಂಡು ಬೆನ್ನತ್ತಿ ಬಿಡ. ಮತ್ತೆ ಯಾವಕ್ಕೆ ಒದರ್ತಾಳಲ್ಲ, ನಿನ್ ಗೆಳತಿನೇ ಇರ್ಬೇಕಿ. ಹೇಳೇ ಬರ್ತೀಯನ್ಲೇ ಊರು ತುಂಬ ಒಣಿ ತುಂಬ, ನಾ ಗೌರಕ್ಕರ ಮನೆಗೆ ಹೋಗ್ಕನಿ ಅಂತಂದು. ನೀ ಬರತ್ತೇನ ಬರ್ತದಾರ ನೋಡೋರು, ಒಬ್ಬೊಬ್ರ ಇಲ್ಲಾಂದ್ರೆ ಯಾರು ಇರಂಗಿಲ್ಲ. ಸುಮ್ನಿರ ಮುದುಕಿ, ತಲೆ ಕೆಡಿಸ್ಬೇಡ. ಮತ್ತೀಗ ನಕಲಿ ಮಾಡ್ತಾಳ ಹಂಗೆ. ನಾ ಯಾಕೆ ಹೇಳಿ ಬರಕ್ಕೆ ಹೋಗ್ಲಿ? ನಾ ಹೇಳಿಲ್ವಾ? ಯಾವಕ್ಕೆ ಬಾಕಿ ಬಾರಿ ಇವ ಒಳಗೆ, ಇಲ್ಲಾಂದ್ರೆ ಮುದುಕಿ ನನ್ನ ತಲೆ ತಿಂದು ಜೀವ ಹಿಂಡ್ತತ್ತೀಗ. ಮೀನಾಕ್ಷಿ ಇಲ್ಲೇದೇನ? ಈಕಿನ ಹುಡುಕಿ ಬಂದದಿಲ್ಲ ನೀನು? ಇಲ್ಲ ಅನ್ಲೇ ಯವ್ವ, ಇಲ್ಲ ಅನ್ನು ಹೂ ಅಂದಿಗಿಂದಿ ಮತ್ತೆ ತಪ್ಪಿ ಜೀವನ ಹಿಂಡ್ತಾಳಕ್ಕಿ ನಂದ. ಇಲ್ವೇ ಅಮ್ಮ, ನಾನು ಗೌರಕ್ಕನ ಹುಡುಕಿಂದ ಬಂದೆ. ಒಂದಿಟ್ಟು ಗೌಡ್ರು ಬೇಕಾಗಿತ್ತ, ಅದ್ರ ಸಲುವಾಗಿ ಬಂದೆ. ಯಾಕಲೇ ಊರ್ ಬುಬ್ಣಿ? ಒಬ್ರಕ್ಕಿಂತ ಒಬ್ರು ಅದಿರಿ ಬಿಡ ನೀವು. ಎಲ್ಲರೂ ಇವನೇನಾರು ಮಿಕ್ಕಿ ನಿಂತಾರದಿರಿ. ನಾನಿದ್ರಿಗೇನ ನನ್ನ ಮಗನ ಕೇಳ್ತಿ ಯಾಲೆ ಹಗಣಿ? ಅದ ನನ್ನ ಸೊಸಿ ಕುಂತಾಳ, ಓಣ್ಯಾನ ಮನ್ ಕುಂತಾರ, ನಮ್ಮೆಲ್ಲರಿದ್ರಿಗನ ನನ್ನ ಮಗನ ಕೇಳ್ತಿ ಯಾಲೆ? ಬರಬ್ಬರಿ ಬಂದು ಸಿಕ್ಕಂಡ್ಲಿ ನೋಡಿಕಿ. ಅಯ್ಯೋ, ಈ ಮುಚ್ಚಿ ಕೈಯಾಗ ಸಿಕ್ಕಬೇಕಾಗಿತ್ತ. ಬೇ ಅಮ್ಮ, ಏನ್ ಡೇಂಜರ್ ಅದಿವೆ ನೀನು? ನಾ ಹೇಳಿದ್ ಯಾರ್ತ, ನೀ ಹೇಳೋದು ಯಾರ್ತ? ಬಿಡ್ಬೇ ಅಮ್ಮ, ನೋಡಿದ್ರ ಮತ್ತೆ ಕೇಳಿಸ್ಕೊಂಡ್ರಿ ಏನ್ ರಾಣಿಯಿಂದ ನೀನೇನ ತಗೆಲ್ಲರ? ನಾ ಏನಂದಿಲ್ಲ, ನೀನಲ್ಲ ಕೇಳಿದ್ದು, ನಾ ಕೇಳಿದ್ನೆ, ನೀ ಕೇಳದೆ. ಕುಂತದ ಸುಮ್ಮನೆ ದೊಡ್ಡ ಅಂತ ಬಂದೇವ. ಬಂದಕ್ಕೆ ಮಕ್ಳೇನ ಗೌಡ್ರು ಬೇಕಾಗಿತ್ತು ಅಂತಂದ್ರ ಮತ್ತೆ ಅದಕ್ಕೆ ಹೇಳದ್ ನಾನು. ನನ್ನ ಇದ್ರಿಗೆ ನನ್ನ ಮಗನ ಕೇಳೋಷ್ಟು ಧೈರ್ಯ ಬಂತ ನೀನು ಅಂತಂದು. ಬಿಡ್ಬೇ ಅಂತ ನಕಲಿ ಮಾಡಕ್ಕೆ ಒಂದು ಲಿಮಿಟ್ ಇರ್ತತಿವ. ನೀನು ಹೆಂಗಾರ ಮಾತಾಡ್ತೀವ ಯವ್ವ. ಬಿಡ್ಬೇ, ನಾ ಅದಕ್ಕಲ್ಲಿ ಬಿಡ್ಬೇ ಅಮ್ಮ ಬಂದದ್ದು. ಅದಕ್ಕೆ ಅಂದ್ರೆ ಎದಕ್ಕಲೆ? ಓ ಯವ್ವ, ಏನ್ ತಲೆ ಹಿಡಿಸ್ತೀವೇ ಅಮ್ಮ? ಗೌಡ್ರ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು, ನನ್ನ ಮೊಮ್ಮಗಂದು ಸಾರಿದು ಮಾತಾಡೋದಿತ್ತು, ಅದಕ್ಕೆ ಬಂದನಿ. ನಾನು ಮತ್ತೆ ಗೌಡ್ರು ಬೇಕಿತ್ತು ಅಂದ್ರೆ ಮತ್ತಿನ್ನೇನು ಹೇಳಿ ನಾನು? ಯವ್ವ, ನೀನು ಸರ್ವಾಂಗಕ್ಕೂ ಸಾಷ್ಟಾಂಗ ನಮಸ್ಕಾರಗಳು. ಸುಮ್ಮನಿದ್ದು ಬಿಡು ನೀನು. ನಾ ಗೌರಕ್ಕನ ಹತ್ರ ಮಾತಾಡ್ತಾನೆ ಒಂದು ಸ್ವಲ್ಪ ಹೊತ್ತು. ಮಾತಾಡ್ಕಿರವ ಅಲ್ಲಿ ಅದಾಳ ನೋಡಿ ನಿಮ್ಮ ಗೌರಕ್ಕ. ಯವ್ವ ತಾಯಿ ಗೌರಕ್ಕ, ನನ್ನ ಮೊಮ್ಮಗನ ಅಲ್ಲಿ ಶಾಲ್ಯಾಗ ಸೇರಿಸ್ಕೇವಲ್ರಿ ಯವ್ವ. 1ನೇ ಕ್ಲಾಸಿಗೆ 1ನೇತಿಗೆ ಎಂತ ಅಡಮಿ ಎಂತದ ಏನೋ ಅಂತಾರಲಿ ಯವ್ವ, ಅದು ಸೇರಿಸ್ಕೇವಲ್ರು. ಅದಕ್ಕೆ ಒಂದಿಟ ಗೌಡ್ರ ಕಡೆಯಿಂದ ಹೇಳ್ಸಾಕ ಹಚ್ಚಿಸ್ಬೇಕು. ಗೌಡ್ರಿದ್ದು ಕರಿಯವ ಒಂದಿಟ ಅಡ್ಮಿಷನ್ ಮಾಡಿಸ್ಕೇವಲ್ರನ್ಲೇ. ನೋಡು ಅಡ್ಮಿಷನ್ ಮಾಡಿಸಿನವಲ್ರು. ಇಲ್ಲಲ್ಲೇವ ಅವರು ಮುಂಜಾನೆ ಜಲ್ದಿನ ಹೊಲಕ್ಕೆ ಹೋಗ್ಯಾರ. ಅವರು ಇಲ್ಲ ಬಂದ ಹೇಳೋಣಂತವ. ಏನಾಗ್ತಂದ್ರಿ? ಯಾಕೆ ಸಾಲಿಗೆ ಯಾಕೆ ಸೇರಿಸ್ಕೊಳಂಗಿಲ್ಲ ಅಂತ? ರೊಕ್ಕ ಕಟ್ತೇವೆ ನಾವು ಅಂತ ಹೇಳ್ಬೇಕಿಲ್ಲ ನೀನು. ಇವ ರೊಕ್ಕದ ಪಕ್ಕದ ಏನು ಬಂದಲ್ಲ ಅಲ್ಲೇ. ಅವ್ರಿಗೇನ 7 ವರ್ಷ ಸುದ್ದ ಆಗ್ಬೇಕಂತ ಅಲ್ಲಿವಾ. 1ನೇತಿಗೆಲ್ಲ 6 ವರ್ಷ ಸುದ್ದ ಆಗ್ಬೇಕಂತ. ಸುದ್ದಂದ್ರೆ ಸುದ್ದವ, 1 ತಿಂಗಳು ಹೊರಗೂ ಇಲ್ಲ 1 ತಿಂಗಳು ಒಳಗೂ ಇಲ್ಲ. ಹಂಗ 6 ವರ್ಷ ಸುದ್ದಾದ್ರೆ 1ನೇತಿಗೆ ಸೇರಿಸ್ಕೊಂತಾರಂತವ್ರು. ಇಲ್ಲ ಅಂದ್ರೆ 1ನೇತಿಗೆ ಸೇರಿಸ್ಕೊಳಂಗಲ್ಲ ಅಂತ. ಹಂಗಂದ್ರೆ ಹೆಂಗ? ನನ್ನ ಮೊಮ್ಮಗಂದು 2 ತಿಂಗಳ ಕಮ್ಮಿ ಬರಾಕತ್ತೈತಿ. ಇಷ್ಟು ದಿನ LKG ಕಲ್ತಾನವ. ಮತ್ತು ಇನ್ನೊಂದು ಎಂಥ KG ವ, ಎಂಥದ KG ವ, 4 KG ಏನು 5 KG ಅಂತಾರವ ಯವ. ಅವೆಲ್ಲ KGನೂ ಕಲ್ತಾನವ. ಕಲ್ತು ಈಗ 1ನೇತಿಗೆ ಹಚ್ಚಾಕ ಹೋತ್ಲೆ ನನ್ನ ಸೊಸಿ. ಇಲ್ಲ 6 ವರ್ಷ ತುಂಬಿಲ್ಲ ನಮಗೆ, 2 ತಿಂಗಳು ಕಮ್ಮಿ ಬರ್ತಾವು ಜೂನಿಗೆ, ನಾವು ತಗೊಳಕ್ ಬರಂಗಿಲ್ಲ, ಗೌರ್ಮೆಂಟಿಂದ ಪತ್ರ ಕಳ್ಸ್ಯಾರ, ನಾವು ತಗೊಳಕ್ ಬರಂಗಿಲ್ಲ ಅಂತಾರಂತ. ಮತ್ತು ನಾವು ಏನು ಮಾಡೋಣವ ಈಗ? ಮತ್ತು ಗೌರ್ಮೆಂಟ್ನ ರೂಲ್ಸ್ ಅವ, ಅವು ಏನು ಮಾಡಕ್ಕತಿ?
ಈಗ ಮತ್ತೆ ಅವ್ರು ಹೇಳ್ಯಾರ ಅಂದಾಗ ಏನಾರ ಒಂದು ವಿಚಾರ ಮಾಡಿ ಚಲೋದಕ್ಕೆ ಹೇಳಿರ್ತಾರಲ್ಲ. ಅಯ್ಯವ್ವ ಏನು ಚಲೋದು ಮಾಡ್ತಾರ ಏನ ಬಿಡಿಯವ್ವ. ಅದ್ರಾಗ ಏನು ಚಲೋದಾಕತಿ ಅಲ್ಲ. ಈಗ 2 ವರ್ಷ ಕೂಸು ಸಣ್ಣ ಕೂಸಿಟ್ಟಿವ ಅದನ್ನ ಸಾಲಿಗೆ ಹಾಕ್ಬೇಡ ಅಂತ ಬಡ್ಕೊಂಡ್ರು ನನ್ನ ಸೊಸಿ ಮಾರಿ ಮಣ್ಣಾಗಡಲಿ ಹೇಳಿದ್ರೆ ಕೇಳಲಿಲ್ಲ. ಹೋಗಿ ಸಾಲಿಗೆ ಹಾಕಕ್ಕೆ ನಾನು ಹಾಕ್ಬೇಕು LKG ಹಚ್ಚಿದ್ರೆ ನಾವು 1ನೇ ಕ್ಲಾಸಿಗೆ ತಗೊಂತಾರಂತ, ಇಲ್ಲಾಂದ್ರೆ ತಗೊಳಂಗಿಲ್ಲ ಅಂತ ಎಂಟಾ ಕಂಡಾಬಟ್ಟಿ ರೊಕ್ಕ ಬಿಡದ್ಲೆ ಯವ್ವ ಅವ್ರ ಹೆಣಕ್ಕ. ಅವ್ರ ಇದೇ ಮ್ಯಾಗ 45,000 ರೂಪಾಯಿ ರೊಕ್ಕ ಬಿಡದು 7 kg ಹಚ್ಚಿ ಬಂದ್ಲು. 7 kg ಅಲ್ಲಲ್ಲಿ ಅದು LKG ಸುಡ್ಕಾಡಿ ಅದ 1 kg ಬಿಡು ಅದನ್ನ ಹಚ್ಚಿ ಬಂದ್ಲು. 2 ವರ್ಷ ಸಣ್ಣ ಕೂಸಿವ ತಗಂತ ಹೋಗೋದೇವ ನನ್ನ ಮಗ ಪಾಪ ಕಳ್ಳು ಹಿಂಡವ್ ನನ್ನ ಮರ ಅಂತ. ಅದು 2 ವರ್ಷ ಸಾಲಿ ಕಲ್ತತಿ ಕೂಸು. ಈಗ 1ನೇತಿಗೆ ತಗೊಳಂಗಲ್ಲ ಅಂತಂದ್ರೆ ಈಗ ಮತ್ತೆ ನನಗೆ ಎಷ್ಟು ಸಿಟ್ಟು ಬರಕ್ಕಲ್ಲ. ಮತ್ತೆ ಅದು 1 ವರ್ಷ ಹಾಳಾಗಂಗಿಲ್ಲನ. 2 ತಿಂಗಳು ಹೆಚ್ಚು ಕಮ್ಮಿ 1 ತಿಂಗಳು ಹೆಚ್ಚು ಕಮ್ಮಿ ಮತ್ತೆ ಆಗವ ಅವು. ಮತ್ತೆ ಹುಟ್ಟ ಮಕ್ಕಳು ಏನು ಇಷ್ಟ ದಿನಕ್ಕೆ ಇಷ್ಟ ತಿಂಗಳಿಗೇನು ಹುಟ್ಟಬೇಕಂತ ಹುಡ್ತಾವನ್ಲಿ. ಹೇಳಿ ನೀನ ನೋಡೋಣ. ಅಲ್ಲ ಮುಂದಿನ ವರ್ಷ ಏನ್ರ ತಗಂತದ್ದಾರ ತಗ ಮತ್ತೆ ಏನ್ ಮಾಡೋದು. ಇನ್ನೊಂದು ವರ್ಷ UKG ಕಳಿಸು ಹೋಗ ಯವ್ವ. 40-30-40 ಸಾವಿರ ರೂಪಾಯಿ ಬಿಡುದು ಮತ್ತೆ ಯಾಕೆ ಅದನ್ನ ಕಲ್ತದ ಕಲಿಬೇಕು ಮುಂದೆ ಹೋಗ್ಬೇಕು. ಅದ್ಯಾಕೆ ಆಗ್ಬೇಕು ಶಾಣಿಕದ್ಯವ ನೀನು ತುಸಾರೋ ಕಾಲಕ್ಕೆ ಬಡದಿರೋದು. ಈಗ ನೀನ ಹೇಳು ಒಂದು ಮಾತು ಹೇಳು. ಈಗ ನೀವ ಕುಂತೀರಿ ಎಲ್ಲಾರು ನೀವ ವಿಚಾರ ಮಾಡ್ರಿ. 2-3 ತಿಂಗಳ ಹೆಚ್ಚು ಕಮ್ಮಿ ಬರವ ಹುಟ್ಟ ಮಕ್ಕಳೇನು ಟೈಮು ಡೇಟು. ನಾ ಈಗ ಹುಟ್ಟಿದ್ರೆ ಇದೇ ವರ್ಷ ನಾ 1ನೇ ಸತಿಗೆ ಹೋಗ್ಬೇಕು. 6 ವರ್ಷ ಕರೆಕ್ಟ್ ನಾ 1ನೇ ತಿಗೆ ಹೋಗ್ಬೇಕು. ಹಂಗ ನಾ ಹುಟ್ಟಬೇಕು ಅಂತ ಯಾವಾರ ಹುಡ್ತಾವನ್ಲೇ. ಯಾರ್ದಾರ ಡೆಲಿವರಿ ಹಂಗೆ ಆಕತ್ತೇನ್ಲೇ. ನೀ ಹೇಳೋದು ಖರೇನ ಏನ್ ಮಾಡಕ್ಕಾಕತಿ. ಈಗ ಮತ್ತೆ ಸರ್ಕಾರದವ್ರು ಹಂಗೆ ಕಳ್ಸ್ಯಾರ ಅಂದಾಗ ನಾವ್ ಏನ್ ಮಾಡಕ್ಕಾಕತಿ ಹೇಳಿ ನೋಡೋಣ. ಏನ್ ಬಿಡತ್ತಾಗ ವರ್ಷಕ್ಕೊಂದು ಅಂತಂದು ಏನೇನ್ರ ತಲೆನೇ ತಕ್ಕಂಡ ಕುಂತಿರ್ತಾವ. ನೆಟ್ಟಗ ಸಮಾನದಲ್ಲಿ ಹೊಂಟಿರ್ತೈತಿ ಗಾಡಿ ಹೋಗಾಕ ಬಿಡಂಗಿಲ್ಲವ. ಏನ್ರ ಒಂದು ಹೊಸ ಕಾನೂನು ತಕ್ಕೊಂಡು ಕುಂತು ಬಿಡ್ತಾವ. ಅನ್ಕಂದತ್ತಾಗ ಎಲ್ಲಾರಿಗೂ ಹೌಲ ಮಾಡ್ಕೊಂಡು ಏನ್ ತೀರ್ಬಾರ್ದು ಮಾಡ್ತಾವ. ಅಲ್ಲಿ ನೋಡ ಎಂತ ಚಂದ 1ನೇತಿಗೆ ಹೋಗೋದು ಮೊದ್ಲಿಂದ. ಅದಕ್ಕೆ LKG ಅಂತ UKG ಅಂತ ಪ್ರೀ-KG ಅಂತ ನರ್ಸರಿ ಅಂತಂದು ನಾ ಅದೇನು ಇನ್ನೂ ಹಾಸಿಗೆ ಬಿಟ್ಟು ಎದ್ದಿರಂಗಲ್ ಕೂಸು ಅಲೆ ಪಾಟಿಸಿಲ್ಲ ಹಾಕಿ ಕಳಿಸಿ ಬಿಡೋದಂತ ಅದನ್ನ ಸಾಲಿಗೆ. ಹಂಗ ಮಾಡಿದ್ರು ಅದನ್ನ ಮಾಡಿದ್ರ ಅಂತ ಇದನ್ನ ಮಾಡಿದ್ರ ಅದನ್ನ ಎಲ್ಲಾರಿಗೂ ಹೌಲ ಮಾಡ್ಕೊಂಡು ಏನ್ ತೀರ್ಬಾರ್ದು ಮಾಡ್ತಾವ. ಅಲ್ಲಿ ನೋಡ ಎಂತ ಚಂದ 1ನೇತಿಗೆ ಹೋಗೋದು ಮೊದ್ಲಿಂದ. ಅದಕ್ಕೆ LKG ಅಂತ UKG ಅಂತ ಪ್ರೀ-KG ಅಂತ ನರ್ಸರಿ ಅಂತಂದು ನಾ ಅದೇನು ಇನ್ನೂ ಹಾಸಿಗೆ ಬಿಟ್ಟು ಎದ್ದಿರಂಗಲ್ ಕೂಸು ಅಲೆ ಪಾಟಿಸಿಲ್ಲ ಹಾಕಿ ಕಳಿಸಿ ಬಿಡೋದಂತ ಅದನ್ನ ಸಾಲಿಗೆ. ಹಂಗ ಮಾಡಿದ್ರು ಅದನ್ನ ಮಾಡಿದ್ರ ಅಂತ ಇದನ್ನ ಮಾಡಿದ್ರ ಅದನ್ನ ಅಂತಂದು ಈಗ ಒಂದು ನಮ್ನಿ ಹೊಸ ನಮ್ನಿ ವಿಷಯ ಕುಂತಾವಿ ಎಲ್ಲ ತೀರ ಮಾಡ್ತಾವು. ನೋಡ ಸರ್ಕಾರದವ್ರಿಗೆ ಏನು ಮಾಡಕ್ಕೆ ಕೆಲಸ ಇರಕ್ಕಲ್ಲ ಇಂಥವೆಲ್ಲ ಮಾಡ್ಕೊಂತ ಕುಂದಿರ್ತಾರ. ಅಲ್ಲಲ್ಲಿ ಅದು ಮುಂದೇನ 10ನೇತಿಗೆ ತೊಂದರೆ ಆಗಬಾರ್ದು ಅಂತಂದು ಮಾಡಿರ್ಬೇಕನ ಅಂತ ನಾನು. ಅದ್ರದ್ದು ನಮಗೂ ಏನೋ ಗೊತ್ತಾಗಂಗಿಲ್ಲ. ಈಕಿನ ಸಾಲಿ ಪಾಲಿವ ನಮಗೆಲ್ಲ ಎಲ್ಲಿ ಗೊತ್ತಾಕವ. ಗೌಡ್ರು ಬರಿಂದ ಹೇಳೋಣಂತ ಹೇಳಿದ ಮ್ಯಾಗ ನೋಡ ನೀ ಏನಂತಾರ ಹೌದಲ್ಲ. ಅಲ್ಲಿ ಹೋಗಿ ಅಂದಿಟ್ಟು ಸಾಲಿಗೆ ಅಲ್ಲಿ ಹೆಡ್ ಮಾಸ್ತರ್ ಜೊತೆ ಮಾತಾಡಿ ಬರ್ತಾರ ಅವ್ರಿಗೆಲ್ಲ ಗೊತ್ತಾಕವ. ಅವ್ರು ಮಾತಾಡ್ತಾರ ತಗ. ನಮಗಾರ ಏನು ಗೊತ್ತಾಕವ ಅದ್ರ ಬಗ್ಗೆ. ನೀ ಹೇಳ್ಬೇಕಿಲ್ಲ ನಿನ್ನ ಸೊಸಿಗೆ ಇಷ್ಟ ತಿಂಗಳಿಗೆ ಹಿಂಗೆ ಹಡ್ಕಾರವ ಅಂತಂದು ನೀ ಯಾಕೆ ಹೇಳಕ್ ಹೋಗ್ಲಿಲ್ಲ. ಅಯ್ಯಯ್ಯಮ್ಮ ಮತ್ತೆ ಹಂಗೆ ಹೋಗ್ಬೇಡ ನೀನು. ತಲೆ ಕೆಟ್ಟವ್ರದಾರ ಈಗನೇರು ಕೂಸು ಹಡ್ಯಾರು ತಲೆ ಕೆಟ್ಟವ್ರದಾರ. ಮತ್ತೀಗ ನೋಡು ಹೊಟ್ಟೆ ಅವಾಗೆಲ್ಲ ಹಾಕದು ದೇವ್ರು ಯಾವಾಗ ಕೊಡ್ತದ ಅವಾಗ ಹಾಕದು. ಯಾವಾಗ ಹೊರಗೆ ತರ್ತದ ಅವಾಗ ಡೆಲಿವರಿ, ಯಾವಾಗ ನೋವು ಬರ್ತದು, ಯಾವಾಗ ಬ್ಯಾನ್ ಬರ್ತದು, ಹೆಂಗೆ ಹಾಕದು ಕೂಸು ಹಾಕದು ಅವಾಗ. ಆಮೇಲೆ ಇವ್ರು ಏನು ಮಾಡಕ್ಕೆ ನಿಂತ್ರು ಹೇಳು ಹೊಟ್ಟೆ ಕೊಯ್ದು ತೆಗಿಯಕ್ಕೆ ನಿಂತ್ಬಿಟ್ರು ಡಾಕ್ಟ್ರುಗಳು. ಓಸ್ರು ನೋಡು ಎಲ್ಲರೂ ಹೋಗಿ ಹೊಟ್ಟೆ ಕೊಯ್ಯೋದು ತೆಗೆದು ಮಾಡಕತ್ರ. ಅವಾಗ ಇವ್ರು ಏನು ಮಾಡಕತ್ರು ಹಂಗಾರ ಹೊಟ್ಟೆ ಕೊಯ್ದ ತೆಗಿಯೋದಾದ್ರೆ ನಮಗೆ ಬೇಕಾದಂಥ ದಿನ ನಮಗೆ ಬೇಕಾದಂಥ ಮುಹೂರ್ತ ಚಲೋ ಮುಹೂರ್ತದಾಗ ಚಲೋ ದಿನ ನೋಡಿ ಎಲ್ಲ ನೋಡಿ ನಮ್ಗೆ ಮದುವೆ ಲಗ್ನ ಕಾರ್ಯಕಟ್ನ ಮಾಡ್ದಂಗೆ ಮಾಡಕತ್ತಿ ಬಿಟ್ರು. ಕೂಸು ಹಡೆದನ್ನ ಇಂಥ ಟೈಮ್ನಾಗ ಇಂಥ ಮುಹೂರ್ತದಾಗನ ಹುಟ್ಟಬೇಕು ನಮಗೆ ಅವಾಗನ ಕೊಯ್ರಿ ಅಂತಂದು ಆ ಡಾಕ್ಟರ್ ಅಲ್ಲಿ ಏನದು ಆಪ್ರೇಷನ್ ಮಾಡೋ ಕೊನೆಯಾಗ ಇದ್ರಿಗೆ ಬಸರಿದ್ದಾರ ಮಂಗಸ್ಕೊಂಡು ಟ್ಯಾಂಪಿ ಇದು ನೋಡ್ಕೊಂತ ನಿಲ್ಬೇಕವ ಟ್ಯಾಂಪೀಸ್. ಈಗ ಬರ್ತೈತಿ ಮುಹೂರ್ತ, ಈಗ ಆಕೈತಿ ಮುಹೂರ್ತ ಬರತ್ಲೇನ ಹಂಗೆ ಹಾಕಿ ಕೊಯ್ರಿ ತೆಗೀರಿ ಕೂಸಿನ ಅನ್ನೋದು. ಮತ್ತೆ ಈಗ ಇವ್ರು ಹಿಂಗೆ ಮಾಡಿದ್ರೆ ಇದಕ್ಕೊಂದು ನಮ್ನಿ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಹೇಳ. 6 ವರ್ಷ ಈಗ ನಾ ಹಡಿದ್ರೆ 6 ವರ್ಷಕ್ಕೆ ಕರೆಕ್ಟ್ 1ನೇತಿಗೆ ಬರ್ತಾರ ಅಂತಂದ್ರೆ ಈಗ ನಾ ಪ್ರೆಗ್ನೆಂಟ್ ಆಗಬೇಕು ಅಂತಂದು ಈಗೆಲ್ಲ ಬಂದವಲ್ಲ. ಹೋಗಿ ದವಾಖಾನೆಗಿಂದ ಕೂಸಿನ ಹೊಟ್ಟೆ ಹಾಕ್ಕೊಂಬರೋದು. ಹಂಗೆ ಹೋಗಿ ಇಂಥ ದಿನಕ್ಕೆ ಇಂಥ ಕರೆಕ್ಟ್ ಹಿಂಗೆ ಹುಟ್ಟಬೇಕು ಅಂತಂದು ಹೋಗಿ ದವಾಖಾನೆಗಿಂದ ಹೊಟ್ಟೆ ಹಾಕ್ಕೊಂಬರ್ತಾರೆ. ಇಷ್ಟ ಮಾಡ್ತಾರೆ. ತಲೆ ಕೆಟ್ಟ ಹೆಂಗಸರದಾರ. ಮತ್ತು ಇವ್ರು ಗೌರ್ಮೆಂಟ್ನವ್ರು ಹಿಂಗೆ ಅಂತಂದ್ರೆ ಮತ್ತು ಹಂಗೂ ಮಾಡಕ್ಕೆ ನಿಲ್ತಾರೆ. ಮತ್ತು ಇನ್ನೇನು ಮಾಡೋಕ್ಕಾಕತಿ.
ಅಲ್ಲಾನು ಬಿಡ ಮತ್ತೆ 6 ವರ್ಷಕ್ಕೆ ಸರಿಯಾಗಿ ಒಂದನೇ ಕ್ಲಾಸಿಗೆ ತಗೊಂತಾರ ಅಂತಂದ್ರೆ ಮತ್ತೆ ಸರಿಯಾಗಿ ಹಡ್ಕೊಳಕತ್ತೀನ ತೀರಾ ಮಾಡ್ತಾವ ಎಲ್ಲಾರ ಏನು ಹೇಳ್ತಿಲ್ಲ ಶಾರದಕ್ಕ ಅಯ್ಯವ ಏನು ಹೇಳಕತ್ತೀವ ನೀನು ಇವ 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 ಮತ್ತೆ ಹೌದು ಬಿಡ ಅಕ್ಕಿ ಹೇಳೋದು ಸರಿನ ಐತಿ ಇನ್ನೇನು ಮಾಡ್ಬೇಕು ಮತ್ತು ತೀರ ಹಿಂಗ ಹಂಗ ಅಂತಂದ್ರೆ ಗೆರಿ ಹೊಡ್ಯಾಕತ್ತಾರ ಏನು ಮಾಡಕ್ಕಾಕತಿ ಅವೇನು ಕೈಲಿ ಮಾಡ್ಕೊಳವ ಏನು ಮಾಡೋ ರೊಟ್ಟೆ ಅಡಿಗೆ ಮಾಡೋದ ಇಂಥವತ್ತಿಗೆ ಮಾಡಿ ಇಡೋನು ಅನ್ನಕ ತೀರಾ ಮಾಡ್ತಾರೆ ಎಲ್ಲಾರ ಲೇ ಮಂಗ್ಯಾನ ಮರಿಯಕ್ಕೆ ಮತ್ತು ಈ ಐಡಿಯಾಗಳನ್ನೆಲ್ಲನೂ ನೋಡೋರಿಗೆ ಕೊಟ್ಗಿಟ್ಟಿ ಹೋಗು ಮನೆಗೆ ಹೋಗು ನನ್ನ ಮಗ ಬರತ್ಲೆ ಕಳಿಸ್ತಾನೆ ಹೆಡ್ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗಿ ಮಾತಾಡ್ಸುವಂತೆ ಅಂತ ನಡಿ ಮನೆಗೆ ನಡಿ ಮಂಗ್ಯಾನ ಮರಿಯಕ್ಕೆ ತಗೊಂಡು ಹೋಗಿ ಮತ್ತೆ ನೀನು ಸೊಸಿಗೆಲ್ಲರ ಕೊಟ್ಗಿಟ್ಟು ಇದ ಹಿಡೀರಿ ಅನ್ನ 2ನೇ ಕೂಸ ಹಂಗೆ ಮಾಡ್ಕೊಂಡು ಇಟ್ಕೊಂಡು ಆಳಕ್ಕೆ ನೋಡು ಮತ್ತೆ